ನನ್ನ ಹೆಸರು ಪ್ರಕೃತಿ ಅಂತ ಹೇಳಿ. ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ ದೊಡ್ಡ ಅಭಿಮಾನಿ. ನನಗಿಂತ ನಮ್ಮ ಅಪ್ಪ ಅವರು ಫುಲ್ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ಈಸ್ ಅ ವೆರಿ ಬಿಗ್ ಫ್ಯಾನ್ ಅಂತಲೇ ಹೇಳ್ಬೋದು. 2002 ಅಪ್ಪು ಮೂವಿ ರಿಲೀಸ್ ಆಗಿತ್ತು. ಸೊ ಇನ್ನು ನಾನು ಹುಟ್ಟಿರಲಿಲ್ಲ. ಈಗ ಮೊನ್ನೆ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿದಾಗ ಇಟ್ ವಾಸ್ ಲೈಕ್ ಸೋ ಹಾರ್ಟ್ ವೆಲ್ಮಿಂಗ್ ಅಂತ ಹೇಳ್ಬೋದು. ನಮಗೆ October 29 ಮತ್ತು March 17 ಬಂದರೆ ಇಟ್ಸ್ ಸಮಥಿಂಗ್ ಒಂಥರ ನಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಏನೋ ಇದಾಗಿದೆ ಅನ್ನೋ ಥರ ಒಂದು ದೊಡ್ಡ ಲಾಸ್ ಆಗಿದೆ ಕನ್ನಡ ಇಂಡಸ್ಟ್ರಿಗಾಗಿರಲಿ, ಕರ್ನಾಟಕಕ್ಕಾಗಿರಲಿ. ಅವ್ರ ಮುಖಾಂತರ ನಾವು ಮಾಡಬೇಕಾಗಿರೋ ಒಳ್ಳೆ ಸೋಷಿಯಲ್ ಸರ್ವಿಸ್ ಆಗಿರ್ಬೋದು, ಎಜುಕೇಷನ್ಸ್ ಆಗಿರ್ಬೋದು, ದೊಡ್ಡವರು ಕೊಡೋ ಮರ್ಯಾದೆ, ಎವ್ರಿಥಿಂಗ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಅಪ್ಪು ಸರ್. ನಮಗೆ ಖುಷಿ ಆಗುತ್ತೆ ನಾವು ಅಪ್ಪು ಅಭಿಮಾನಿಗಳಂತ ಹೇಳೋದಕ್ಕೆ. ಐ ಮೀನ್ ಪೃಥ್ವಿ ಮೂವಿಯಿಂದ ಐ ವಾಸ್ ಲೈಕ್ DC ಆಗಬೇಕು, ಅವ್ರು IAS ಪಾತ್ರ ಮಾಡಿದ್ದಾರೆ ಆ ಮೂವಿಲಿ. ಸೊ ಆ ಮೂವಿಯಿಂದ ನಾನು ಲೈಕ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು, ಹ್ಯಾವ್ ಟು ಡೂ ಸಮಥಿಂಗ್ ಫಾರ್ ದ ನೇಷನ್ ಅಂತ ಅವ್ರ ಮುಖಾಂತರ ಬಂದಿತ್ತು. ಇಲ್ಲಿ ನಮ್ಮ ಅಪ್ಪ ಅಮ್ಮಗೆ ನಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಅವ್ರು ವೆರಿ ಸಪೋರ್ಟಿವ್ ಇದ್ದಾರೆ. ಎವ್ರಿ ಡೇ ನಾನು ಹೋಗ್ಬೇಕು ಅಂದಾಗೆಲ್ಲ ದೇ ಕಮ್ ವಿತ್ ಮೀ. ನನ್ನ ಒಂಥರ ಅಪ್ಪು ಅಂದರೆ ಇಟ್ಸ್ ಲೈಕ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್. ಆ್ಯಂಡ್ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರು ದ ನೆಕ್ಸ್ಟ್ ಸ್ಟೆಪ್ ಆಫ್ ಅಪ್ಪು ಸರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್ ಫಾರ್ ರಿಲೀಸಿಂಗ್ ಅಪ್ಪು ಮೂವಿ. ನಿಮ್ಗೆ ತುಂಬ ಶಕ್ತಿ ಕೊಡಲಿ ದೇವರು, ಇನ್ನೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗಲಿ. ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಮಾತಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಕೃತಿ. ಥ್ಯಾಂಕ್ ಯು. ಜೈ ಸರ್. ಲವ್ ಯು. ಥ್ಯಾಂಕ್ ಯು. ಅಪ್ಪು ಸರ್ ಇವತ್ತು ಹುಟ್ಟುಹಬ್ಬನ 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಅಪ್ಪು 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 50ನೇ ಹುಟ್ಟುಹಬ್ಬಕ್ಕೆ ಬಂದಿದ್ರು. ಅವರು ನಮ್ಮನೇಲಿ ಊಟ ಎಲ್ಲ ಮಾಡ್ತಿದ್ರು. ಅಜ್ಜಿ ಮಾಡೋದು ಕೋಳಿ ಸಾರೆಲ್ಲ ಇಷ್ಟ ಆಯ್ತು ಅವ್ರಿಗೆ. ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಿದ್ರು. ತುಂಬ ಮಿಸ್ ಮಾಡ್ಕೋತೀವಿ ಅವ್ರನ್ನ. ನನ್ನ ಬರ್ಡೇಗೆಲ್ಲ ಬಂದಿದ್ದಾರೆ ಅವರು. ಹ್ಯಾಪಿ ಬರ್ಡೇ ಅಪ್ಪಮ್ಮ. ಅವರಿಲ್ಲ ಬಟ್ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಅವರಿಲ್ಲ ಅಂತ ಯಾವತ್ತೂ ಅನಿಸಿಲ್ಲ. ಖುಷಿ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಅವ್ರ ಮೂವಿ ನೋಡಿದ್ರೂ ಬೋರೇ ಅನ್ಸಲ್ಲ. ಎಷ್ಟು ನೋಡಿದ್ರು ನೋಡಬೇಕು ಅಂತ ಅನ್ಸುತ್ತೆ. ನಮ್ಮ ಅಜ್ಜಿ ಮನೆಗೆಲ್ಲ ಬಂದಿದ್ದಾರೆ. ಬಂದ್ಬಿಟ್ಟು ಕೋಳಿ ಸಾರು ಎಲ್ಲ ತಿನ್ಕೊಂಡು ಹೋಗಿದ್ದಾರೆ. ಒಂದು ನಾರ್ಮಲ್ ಪರ್ಸನ್ ಥರನೇ ನಮ್ಮ ಜೊತೆನೇ ಊಟ ಮಾಡಿಕೊಂಡು ನಮ್ಮ ಜೊತೆನೇ ಮಾತಾಡಿಕೊಂಡು ಹೋಗಿದ್ದಾರೆ. ನಮಗೆ ಒಂಥರ ಏನೋ ಒಂಥರ ಹ್ಯಾಪಿನೆಸ್ ಅದೇ. ಬಟ್ ಅವ್ರು ಇಲ್ಲ ಅಂತ ಯಾವತ್ತೂ ಫೀಲ್ ಆಗಿಲ್ಲ. ಇವಾಗಲೂ ಆಗ್ತಿಲ್ಲ, ಎಲ್ಲೋ ಇದ್ದಾರೆ ಅಂತಲೇ ಫೀಲ್ ಒಂಥರ ಏನೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.